ಒಂದು ಕಾಲದಲ್ಲಿ ಈ ಶಾಲೆಯ ಆವರಣ ಮಕ್ಕಳ ನಗು, ಆಟ, ಪಾಠ ಮತ್ತು ಗಂಟೆಯ ಸದ್ದಿನಿಂದ ಜೀವಂತವಾಗಿತ್ತು. ಇಂದು ಅದೇ ಶಾಲೆಯಲ್ಲಿ ಮೌನ ಮಾತ್ರ ಮಾತನಾಡುತ್ತಿದೆ. 117 ವರ್ಷಗಳ ಇತಿಹಾಸ ಹೊಂದಿರುವ ಬಂಟ್ವಾಳದ ಮುಲ್ಲರಪಟ್ಟಣದ ಈ ಛತ್ರಶಾಲೆ ಸಾವಿರಾರು ಮಕ್ಕಳ ಬದುಕಿಗೆ ಬೆಳಕಾಯಿತು. ಓದಲು ದೂರದಿಂದ ಬಂದ ಮಕ್ಕಳಿಗೆ ವಿದ್ಯೆಯ ಜೊತೆಗೆ ಆಶ್ರಯ, ಅನ್ನ ಮತ್ತು ಬದುಕಿನ ಕನಸುಗಳನ್ನು ನೀಡಿತು. ಕಾಲ ಬದಲಾಯಿತು. ಹೊಸ ಶಾಲೆಗಳು ಬಂದವು. ಮಕ್ಕಳ ಹೆಜ್ಜೆಗಳು ನಿಂತವು. ಕೊನೆಗೆ ಈ ಶಾಲೆಯ ಬಾಗಿಲು ಮುಚ್ಚಿತು. ಇತಿಹಾಸದಲ್ಲಿ ಒಂದು ಉತ್ತಮವಾದಂತಹ ಶಾಲೆ, ಸುಮಾರು 110 ವರ್ಷಕ್ಕಿಂತಲೂ ಹೆಚ್ಚಿನ ಇತಿಹಾಸ ಇರುವಂತಹ ಈ ಶಾಲೆ ಹಿಂದೆ ಅನೇಕ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಜನೆಯನ್ನು ನೀಡಿದಂತಹ ಉತ್ತಮ ಶಾಲೆ. ಅಂತಹ ಶಾಲೆ ಇವತ್ತು ಇಲ್ಲಿ ಮುಚ್ಚಿದೆ ಅನ್ನುವಾಗ ಅನೇಕರಿಗೆ ಮನಸ್ಸಿನಲ್ಲಿ ನೋವುಗಳಿದೆ. ಆದ್ರೆ ಮುಚ್ಚುವುದಕ್ಕೆ ಅನೇಕ ಕಾರಣಗಳಿರ್ಬೋದು. ಆದ್ರೆ ಇದರ ಇತಿಹಾಸವನ್ನು ನೋಡಿದಾಗ ಈ ಶಾಲೆಯನ್ನು ಪ್ರಾರಂಭ ಮಾಡುವ ಮೊದಲು ಸುತ್ತಮುತ್ತಲಿನ ಗ್ರಾಮದಲ್ಲಿ ಎಲ್ಲಿಯೂ ಕೂಡ ಶಾಲೆಗಳಿರಲಿಲ್ಲ. ಸುಮಾರು 10-15 ಗ್ರಾಮಗಳಷ್ಟು ದೂರದವರೆಗೆ ಶಾಲೆ ಇಲ್ಲದಂತ ಆ ಸಂದರ್ಭದಲ್ಲಿ ಈ ಒಂದು ಛತ್ರದ ಈ ಪ್ರದೇಶದಲ್ಲಿ, ಅರಳ ಗ್ರಾಮದ ಈ ಪ್ರದೇಶದಲ್ಲಿ ಒಂದು ಶಾಲೆಯನ್ನು ನಿರ್ಮಿಸಿಕೊಂಡು ಅದನ್ನು ಮುನ್ನಡೆಸುವುದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಸಂಗತಿ ಅಲ್ಲ. ಯಾಕೆಂತ ಹೇಳಿದ್ರೆ ಈ ಶಾಲೆಯನ್ನು ಪ್ರಾರಂಭ ಮಾಡಿದವರು ಇಲ್ಲಿನ ಪ್ರಮುಖರಾಗಿರುವಂತಹ ಗುಮ್ಮಣ್ಣ ಶೆಟ್ಟಿ ಅವರು. ಜೈನ ಮನೆತನದ ಒಂದು ವಿದ್ಯಾಸಂಸ್ಥೆಯಾಗಿ ಇದು ಬೆಳೆದು ಬಂದಿದೆ. ಹತ್ತಿರದಲ್ಲಿ ಚಂದ್ರನಾಥ ಸ್ವಾಮಿಯ ಒಂದು ಬಸದಿ ಇರುವುದರಿಂದ ಈ ಶಾಲೆಗೆ ಕೂಡ ಸ್ವಾಮಿ ಚಂದ್ರನಾಥ ಹಿರಿಯ ಪ್ರಾಥಮಿಕ ಶಾಲೆ ಅನ್ನುವಂತ ಹೆಸರನ್ನು ಪಡೆದಿತ್ತು. ಇಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಾದಂತಹ ಮುತ್ತೂರು ಇರ್ಬೋದು, ಕುಲವೀರು ಇರ್ಬೋದು, ಕುಪ್ಪೆಪದ ಇರ್ಬೋದು, ಇರುವೈಲ್ ಇರ್ಬೋದು, ಅಥವಾ ಬಡಗಬೆಳ್ಳೂರು, ತೆಂಕಬೆಳ್ಳೂರು, ರಾಯಿ, ಕೊಯ್ಲ, ಅರಳ, ಪಂಜಿಕಲ್ಲು, ಕೂರ್ಯಾಳ, ಹೀಗೆ ಸುತ್ತಮುತ್ತಲ ಒಂದು 10-15 ಗ್ರಾಮಗಳ ವಿದ್ಯಾರ್ಥಿಗಳು ನಡ್ಕೊಂಡೇ ಈ ಒಂದು ವಿದ್ಯಾ ಸಂಸ್ಥೆಗೆ ಬಂದು ವಿದ್ಯಾಭ್ಯಾಸವನ್ನು ಪಡಿತಾ ಇದ್ರು. ಆ ಸಂದರ್ಭದಲ್ಲಿ ಮಧ್ಯಾಹ್ನಕ್ಕೆ ಅವರು ಬೆಳಿಗ್ಗೆ ಬೇಗನೆ ಮನೆಯಿಂದ ಹೊರಡಬೇಕು. ಮಧ್ಯಾಹ್ನಕ್ಕೆ ಅವರಿಗೆ ಊಟದ ವ್ಯವಸ್ಥೆ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಇಲ್ಲಿ ಏನು ನಾವೀಗ ಶಾಲೆಯಲ್ಲಿ ಬಿಸಿ ಊಟದ ವ್ಯವಸ್ಥೆ ಇದೆ, ಅದು 100 ವರ್ಷಗಳ ಹಿಂದೆಯೇ ಈ ಶಾಲೆಯಲ್ಲಿ ಇತ್ತು ಅನ್ನುವಂಥದ್ದು ತುಂಬಾ ಸಂತೋಷದ ವಿಷಯ. ಯಾಕೆಂತ ಹೇಳಿದ್ರೆ ಬಂದವರಿಗೆ ಮಧ್ಯಾಹ್ನ ಅವರು ಹಸಿದು ವಿದ್ಯಾಭ್ಯಾಸವನ್ನು ಪಡೆಯಬಾರದು ಅನ್ನೋ ಕಾರಣದಿಂದ ಇಲ್ಲಿ ಬಿಸಿಯೂಟ ಹಾಗೂ ಚಟ್ನಿಯನ್ನು ನೀಡಿ ಅವರಿಗೆ ಸಂಜೆಯವರೆಗೆ ವಿದ್ಯಾಭ್ಯಾಸ ಮಾಡುವಂತಹ ಅವಕಾಶವನ್ನು ಅವತ್ತು ಗುಮ್ಮಣ್ಣ ಶೆಟ್ಟಿ ಹಾಗೂ ಅವರ ನಂತರ ಅವರ ಮಗನಾಗಿರುವಂತಹ ಧರ್ಮಪಾಲ ಶೆಟ್ಟಿ ಇರಬಹುದು, ಹಾಗೆಯೇ ಅವರ ಮುಂದಿನ ಪೀಳಿಗೆಯಾಗಿ ರಾಜೇಂದ್ರ ಶೆಟ್ಟಿ ಅವರು, ಇವರೆಲ್ಲ ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಆದ್ರೆ ಕಾಲ ಚಕ್ರ ತಿರುಗಿದಂತೆ ಜನರೆಲ್ಲ ಬೇರೆ ಬೇರೆ ರೀತಿಯಾದಂತಹ ಒಂದು ಅವಶ್ಯಕತೆಗಳಿಗೆ ಸಂಬಂಧಪಟ್ಟಂತೆ ಅವರ ಈ ಶಾಲೆಯ ಪಕ್ಕದಲ್ಲೇ ಒಂದು ಸರ್ಕಾರಿ ಉರ್ದು ಶಾಲೆ ಇದೆ, ಹಾಗೆ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆ ಇದೆ, ಎರ್ಮಾಳದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ, ಕಲ್ಲೇರಿಯಲ್ಲಿ ಕೂಡ ಒಂದು ಸರ್ಕಾರಿ ಶಾಲೆ ಇದೆ. ಹೀಗೆ ವಿದ್ಯಾರ್ಥಿಗಳು ಈ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೂಡ ಶಾಲೆಗಳು ಆರಂಭ ಆದ ಕಾರಣದಿಂದ ಇಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದಾಗ ಈ ಶಾಲೆಯಲ್ಲಿ ಕೊನೆಯದಾಗಿ ಸುಮಾರು 25-30 ವಿದ್ಯಾರ್ಥಿಗಳಷ್ಟು ಮಾತ್ರ ಉಳ್ಕೊಂಡ್ರು. ಅವರಿಗೆ ಪೂರಕವಾಗಿ ಸರ್ಕಾರ ಆಗ ಒಂದು ಅನುದಾನಿತ ಶಾಲೆ ಆದ್ರೂ ಕೂಡ ಅಧ್ಯಾಪಕರನ್ನು ಕೊಡುವುದಕ್ಕೆ ಕಷ್ಟ ಸಾಧ್ಯ ಅನ್ನೋ ಕಾರಣದಿಂದ ಈ ಶಾಲೆಯನ್ನು ಮುಚ್ಚುವಂತಹ ಸ್ಥಿತಿಗೆ ಬಂತು. ಆ ಸಂದರ್ಭದಲ್ಲಿ ಕೂಡ ಈ ಊರಿನ ಗಣ್ಯರು, ಹಿರಿಯರು, ಹಾಗೇನೆ ಸುತ್ತಮುತ್ತಲಿನ ವಿದ್ಯಾಭಿಮಾನಿಗಳು ಒಟ್ಟು ಸೇರಿ ಈ ಶಾಲೆಯನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇಲ್ಲೊಂದು ಚಿಂತನೆಗಳು ನಡೆದಿದೆ ಆ ಬಗ್ಗೆ ಶಾಲೆಯಲ್ಲಿ. ಆದ್ರೆ ಎಲ್ಲವನ್ನು ನಾವು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬಹುದು, ಅಥವಾ ಬೇಕಾದಂತಹ ಸಂಪನ್ಮೂಲವನ್ನು ಕೂಡ ಒದಗಿಸಿಕೊಡ್ಬಹುದು. ಆದ್ರೆ ನಮ್ಗೆ ಮೂಲವಾಗಿರುವಂತಹ ವಿದ್ಯಾರ್ಥಿಗಳನ್ನು ಎಲ್ಲಿಂದ ಕರೆತರೋದು, ಅವರನ್ನು ಯಾವ ರೀತಿ ಇಲ್ಲಿ ಶಾಲೆಗೆ ಜೋಡಿಸುವುದು ಅನ್ನುವಂಥದ್ದೇ ಒಂದು ಯಕ್ಷ ಪ್ರಶ್ನೆ. ಆದ್ರಿಂದ ನಮ್ಗೆ ಅದಕ್ಕೆ ಪೂರಕವಾಗಿ ಈ ಶಾಲೆಯನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ಲಿಲ್ಲ. ಆ ಕಾರಣದಿಂದ ಈ ಶಾಲೆ ಒಂದು 7-8 ವರ್ಷಗಳ ಹಿಂದೆ ಮುಚ್ಚುವಂತಹ ಸ್ಥಿತಿಗೆ ಬಂತು. ಶಾಲೆಯಾಗಿ ಮತ್ತೆ ಇದನ್ನು ಉಳಿಸಿಕೊಳ್ಳುವಂತಹ ಒಂದು ಅವಕಾಶಗಳು ತುಂಬಾ ಕಮ್ಮಿ ಇದೆ. ಯಾಕೆಂತ ಹೇಳಿದ್ರೆ ಪಕ್ಕದಲ್ಲೇ ಅನೇಕ ಶಾಲೆಗಳಿರುವುದರಿಂದ ಜನರು ಕೂಡ ಹಾಗೇನೆ ಎಲ್ಲಿ ಬಸ್ಸಿನ ವ್ಯವಸ್ಥೆ ಇದೆ, ಎಲ್ಲಿ ವಾಹನಗಳು ಓಡಾಡ್ತದೆ, ಹಾಗೆಯೇ ನಗರ ಪ್ರದೇಶಗಳಲ್ಲೇ ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ತೊಡಗಿಸ್ತಾರೆ ಹೊರತು ಇಂಥ ಒಂದು ಹಳ್ಳಿಯ ಪ್ರದೇಶದಲ್ಲಿ ಹತ್ತಿರದಲ್ಲಿ ಒಂದು ಫಲ್ಗುಣಿ ನದಿ ಇದೆ. ಆ ನದಿಯು ಹರಿತಾ ಇರುವಂತಹ ಒಂದು ಪ್ರಶಾಂತವಾದ ವಾತಾವರಣ, ವಿದ್ಯಾಭ್ಯಾಸ ಪಡೆಯೋದಕ್ಕೆ ಒಂದು ಪೂರಕವಾದಂತಹ ಪ್ರಾಕೃತಿಕ ಸೌಂದರ್ಯ ಇರುವಂತಹ ಈ ಒಂದು ಜಾಗದಲ್ಲಿ ಇವತ್ತು ಯಾರು ಕೂಡ ಮನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇವತ್ತು ಈ ಶಾಲೆಯನ್ನು ಒಂದು ಲೈಬ್ರರಿ ಆಗಿಯೋ ಅಥವಾ ಈ ಸಮಾಜಕ್ಕೆ ಆದಂತಹ ರೀತಿಯಲ್ಲಿ ಇದನ್ನು ಉಪಯೋಗಿಸುವ ಬಗ್ಗೆ ವಿದ್ಯಾಭಿಮಾನಿಗಳು, ಈ ಶಾಲೆಯ ಸಂಚಾಲಕರು, ಹಾಗೆಯೇ ಪ್ರಮುಖರೆಲ್ಲ ಸೇರಿಕೊಂಡು ಒಂದು ಚಿಂತನೆಗಳನ್ನು ನಡೆಸಿದಾಗ ಈ ಶಾಲೆ ಮತ್ತೆ ಒಂದು ಸ್ವರೂಪವನ್ನು ಪಡೆದು ಅದು ಸಮಾಜಕ್ಕೆ ಬೆಳಕನ್ನು ಕೊಡುವುದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ.